ತುಂಬ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್ ಇದು. ಪ್ರತಿ ಸಲ ಹಬ್ಬಕ್ಕೆ ನಾವು ಏನು ಸ್ವೀಟ್ ಮಾಡೋದು ಅನ್ನೋ ಟೆನ್ಷನ್ ಇದ್ದಾಗ ಖಂಡಿತ ಸಬ್ಬಕ್ಕಿಯಿಂದ ರಸ್ಮಲಾಯಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಇಲ್ಲಿ ನಾನು ರಸ್ಮಲಾಯಿ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಯಾವ ರೀತಿ ಸಬ್ಬಕ್ಕಿ ಬೇಕಾದರೂ ತೊಗೊಳ್ಬಹುದು. ಅಂದರೆ ದೊಡ್ಡ ಸೈಜಲ್ಲಾಗಲಿ ಅಥವಾ ಬಹಳ ಚಿಕ್ಕದಾಗಿ ನೈಲಾನ್ ಸಬ್ಬಕ್ಕಿ ಅಂತ ಸಿಗ್ತದೆ, ಅದನ್ನು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನ 1 ಕಪ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವು 2 ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಧೂಳಿ ಇರ್ತದೆ, ಹಾಗಾಗಿ 2 ಸಲ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಇದನ್ನು 3 ಗಂಟೆ ಕಾಲ ನೆನೆಸಿಡಬೇಕು. ಕನಿಷ್ಠ 3 ಗಂಟೆ ನೆನೆಸಿಡಬೇಕು. ಇವಾಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು 3 ಗಂಟೆ ನೆಂದಿರುವಂಥ ಸಬ್ಬಕ್ಕಿ. ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ತುಂಬ ಸಾಫ್ಟ್ ಆಗಿರ್ತದೆ. ಹಾಗಾಗಿ 3 ಗಂಟೆ ಇದನ್ನು ನಾವು ನೆನೆಸಿಟ್ಕೊಳ್ಬೇಕು. ಇದೀಗ ಚೆನ್ನಾಗಿ ನೆಂದಿದೆ. ಇದರಲ್ಲಿರೋ ನೀರನ್ನೆಲ್ಲ ಹೀರ್ಕೊಂಡು ಇದು ಫುಲ್ ಡ್ರೈ ಆಗಿದೆ. ಈಗ ಒಂದು ವೇಳೆ ಇದರಲ್ಲಿ ನೀರಿದೆ ಅಂದರೆ ನಾವು ಆ ನೀರನ್ನು ಶೋಧಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಿಹಿಗೆ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಹಾಗೆಯೇ ನಾವಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ಬೇಕು. ಇದರಿಂದ ರಸ್ಮಲಾಯಿ ರುಚಿ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ಗಿಂತ ಕಡಿಮೆ ಕೂಡ ನಾವು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ಬೋದು. ಇದು ಟೇಸ್ಟ್ ಚೆನ್ನಾಗಿರೋದಲ್ಲದೆ ಬೈಂಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟಾದರೂ ಮಿಲ್ಕ್ ಪೌಡರನ್ನು ಸೇರಿಸ್ಕೋಬೇಕು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಹಾಗೆಯೇ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಬಾಲ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ತುಂಬ ಪ್ರೆಸ್ ಮಾಡಬೇಕು, ನಾದಬೇಕು ಹಾಗೆಲ್ಲ ಏನಿಲ್ಲ. ತುಂಬ ಈಸಿಯಾಗಿ ಇದನ್ನು ಉಂಡೆಗಳನ್ನು ಮಾಡ್ಕೊಳ್ಬೋದು. ಇಲ್ಲಿ ಇಷ್ಟು ಉಂಡೆಗಳಾಗಿದೆ. ಇನ್ನು ರಸ್ಮಲಾಯಿ ಮಾಡೋದಕ್ಕೆ ಸ್ಟವ್ನ ನಾನು ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 1/2 ಲೀಟರ್ ಆಗುವಷ್ಟು ಹಾಲು ಹಾಗೆ 1/4 ಲೀಟರ್ ಆಗುವಷ್ಟು ನೀರು, ಇದೆರಡನ್ನು ನಾನು ಒಟ್ಟಿಗೆ ಸೇರಿಸಿ ಕಾಯಿಸಿಟ್ಟಿದ್ದೆ. ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲಿಗೆ ನಾವು ಸ್ವಲ್ಪ ಸಿಹಿನ ಸೇರಿಸಬೇಕು. ನಾನು ಉಳಿದಿರೋ ಸಕ್ಕರೆ ಪುಡಿಯನ್ನು ಅಂದರೆ 3 ರಿಂದ 4 ಸ್ಪೂನ್ ಆಗುವಷ್ಟಿದೆ, ಅದನ್ನು ನಾನು ಹಾಲಿಗೆ ಸೇರಿಸ್ತೀನಿ. ಹಾಗೆಯೇ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು. ಇದು 3/4 ಲೀಟ್ರ್ ಇರೋದು. 1/2 ಲೀಟ್ರಿಗೆ ಬರೋವರೆಗೂ ನಾವು ಹಾಲು ಕಾಯಿಸ್ಕೊಳ್ಬೇಕು. ಇದಾದಮೇಲೆ ಸ್ವಲ್ಪ ಕುದಿಲಿಕ್ಕೆ ಶುರುವಾಯಿತು ಅನ್ನೋವಾಗ ನಾವು ಈ ರಸ್ಮಲಾಯಿ ಉಂಡೆಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಿಧಾನವಾಗಿ ಎಲ್ಲ ಕಡೆ ಹಾಕಬೇಕು. ಹಾಗಾಗಿ ನಾವಿದಕ್ಕೆ ಆದಷ್ಟು ಅಗಲ ತಳದ ಪಾತ್ರೆನೇ ತಗೊಳ್ಬೇಕು. ಈಗ ನಾನು ಇದಿಷ್ಟನ್ನು ಹಾಕಿದ್ದೀನಿ. ತಕ್ಷಣ ನಾವು ಒಂದು ಸ್ಪೂನಿಂದ ಏನು ತಿರುಗಿಸೋದು ಬೇಡ, 2 ನಿಮಿಷ ಹಾಗೆ ಬಿಡಬೇಕು. ಈ ಸಮಯದಲ್ಲಿ ನಾವು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಅಥವಾ ಕೇಸರಿನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಡ್ ಕಲರ್ ಸೇರಿಸಲೇಬೇಕು ಅಂತೇನಿಲ್ಲ, ನಮಗೆ ವೈಟ್ ಕಲರಲ್ಲಿ ಹಾಗೆ ಇರಲಿ ಅಂದರೆ ಹಾಗೆ ಬಿಡಬಹುದು. ಈಗ 2 ನಿಮಿಷ ಆಗಿದೆ. ಇದು ಕುದಿಯೋಕೆ ಶುರು ಆಗಿದೆ. ನಾವು ಸ್ಟೋವ್ನ ಕಂಪ್ಲೀಟ್ ಆಗಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈಗ ಒಂದು ಸೌಟಿಂದ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು. ಈ ಬಾಲ್ಗಳು ಒಡೆಯೋದಿಲ್ಲ, ಹಾಗೆ ಕರಗೋದು ಆ ಥರ ಏನೂ ಆಗೋದಿಲ್ಲ. ಅದು 2-3 ನಿಮಿಷದಲ್ಲೇ ಚೆನ್ನಾಗಿ ಬೇಯ್ತದೆ. ಸಬ್ಬಕ್ಕಿ ಬೇಯೋದಕ್ಕೆ ತುಂಬ ಹೊತ್ತೇನೂ ಬೇಡ. 3 ರಿಂದ 4 ನಿಮಿಷ ಬೆಂದರೆ ಸಾಕು. ಈ ಉಂಡೆಗಳು ಬೆಂದು ಸೈಜ್ ಕೂಡ ದೊಡ್ಡದಾಗಿದೆ, ಹಾಗೆಯೇ ತುಂಬ ಸಾಫ್ಟ್ ಆಗಿದೆ. ನೀವಿಲ್ಲಿ ನೋಡ್ತಿದ್ದೀರಾ. ಈಗ ಪರಿಮಳಕ್ಕೆ ಏಲಕ್ಕಿ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1/2 ಸ್ಪೂನ್ನಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಕಟ್ ಮಾಡಿರೋ ಡ್ರೈ ಫ್ರೂಟ್ಸನ್ನು ಕೂಡ ನಾವು ಈ ಸಮಯದಲ್ಲೇ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದೆಲ್ಲವನ್ನು ಸೇರಿಸಿ ಮತ್ತೆ 1 ನಿಮಿಷ ಅದೇ ರೀತಿ ಕುದಿಸ್ಕೊಂಡು ನಾವು ಸ್ಟೋವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸಾಮಾನ್ಯವಾಗಿ ರಸ್ಮಲಾಯಿ ತಣ್ಣಗಿದ್ದಾಗ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ರಸ್ಮಲಾಯಿ ಅಂದಾಗ ಅದು ಬೇಕರಿಯಲ್ಲೇ ಮಾಡುವಂಥದ್ದು, ಮನೇಲಿ ಮಾಡೋದು ತುಂಬ ಕಷ್ಟ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ಸಬ್ಬಕ್ಕಿಯಿಂದ ಬಹಳ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ನಾವು ರಸ್ಮಲಾಯಿನ ಮನೇಲೇ ಮಾಡ್ಕೊಳ್ಬಹುದು. ಈ ಸಲ ಹಬ್ಬಕ್ಕೆ ಸಬ್ಬಕ್ಕಿ ರಸ್ಮಲಾಯಿ ಅಥವಾ ಸಾಬುದಾನ ರಸ್ಮಲಾಯಿ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ರೆಸಿಪಿಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.